ಮಾತನಾಡುತ್ತಿರುವೆ. ನಿನ್ನ ಕೋಪವನ್ನು ಸೈರಿಸು. ಪಾಂಡವರಲ್ಲಿ ಕಂಡಿರುವ ತಪ್ಪಾದರೂ ಏನಿರಬಹುದು ಹೇಳಬಾರದೆ ಗುರುಪುತ್ರನೇ. ಶಾಂತಿ ಎಲ್ಲೆಲ್ಲ ಶಾಂತಿ. ನಿನಗೆ ನ್ಯಾಯವೇ? ಇದು ನಿನಗೆ ಸರಿಯೇ? ನಿನ್ನ ಗಂಡರಲ್ಲಿ ಅಪರಾಧವಿಲ್ಲ, ಒಂದು ಒಳ್ಳೆ ಮದುವಂತಿಯಂತೆ ಬದುಕುತ್ತಿರುವೆಯಲ್ಲ. ಕುಂಜರನ್ನು ಸುಳ್ಳು ಬೊಗಳಿ ನನ್ನ ತಂದೆಯನ್ನು ಕೊಂದು ಬಂದು ಒಬ್ಬರಾಗಿ ಬಯಲಿಗೆ ಬಂದಿರೇ ಬಂಡರೆ. ಗುರುಪುತ್ರನೇ, ಬಾಯಿಗೆ ಬಂದಂತೆ ಮತ್ತೆ ಅದಕ್ಕೆ ಮಾತನಾಡುತ್ತಿ. ಇದು ಅಲ್ಲದೆ ಹೇಳಿದರೂ ಚೆನ್ನಾಗಿ ಕೇಳುವಂತವರಾಗ. ಚೆನ್ನಾಗಿ ಕೇಳುವಂತಾಗಿ ಅದು. ಪಾಪಿ ಕೌರವನ ಅನ್ನದ ಋಣವ, ಪಾಪಿ ಕೌರವನ ಅನ್ನದ ಋಣವ, ನಿಮ್ಮ ತಂದೆಯವರು ಮರಣ ಹೊಂದಿದರು, ನಿಮ್ಮ ತಂದೆಯವರು ಮರಣ ಹೊಂದಿದರು. ಬಿಡೋ ಬಿಡೋ ನಿನ್ನ ಕೋಪವ, ಬಿಡೋ ಬಿಡೋ ನಿನ್ನ ಕೋಪವ. ಏನು ಅಶ್ವತ್ಥಾಮ, ಎಲೇ ಪಾಂಚಾಲಿ, ದುರ್ಮಾರ್ಗವಾದ ಕೌರವನ ಮಾಡಿರುವ ಋಣದಲ್ಲಿ ನಿನ್ನ ತಂದೆಯವರು ಮರಣ ಹೊಂದಿರುವರು. ಇದರಲ್ಲಿ ನನ್ನ ಪತಿಗಳು ಮಾಡಿರುವ ತಪ್ಪೇನಿರುವುದು? ಸುಮ್ಮನೆ ಪಾಂಡವರನ್ನು ಜರಿದು ಮಾತನಾಡುವುದು ಗುರುಪುತ್ರನಾದ ನಿನ್ನಗೆ ಇದು ಎಷ್ಟು ಮಾತ್ರಕ್ಕೂ ಶ್ರೇಯಸ್ಸಲ್ಲ. ಹೇಳಿ ನೋಡು ಗುರುಪುತ್ರನೇ. ನಿನ್ನ ಪದಗಳಲ್ಲಿ ಅಪರಾಧವಿಲ್ಲ, ಒಂದು ಒಳ್ಳೆ ಮದುವಂತಿಯಂತೆ ಬದುಕುತ್ತಿರುವೆಯಲ್ಲ. ಏನೇ ಗತಿಗೇಡಿ ಹೆಂಗಸೆ, ಸುಮ್ಮನೆ ಹಿಂದಕ್ಕೆ ನಿಲ್ಲು. ಇಲ್ಲವಾದರೆ ಚಂದ್ರಾವತಿಯಿಂದ ನಿನ್ನ ಕಂದನವನ್ನು ಛೇದಿಸಿ ಬಿಡುವೆನು. ಪಾಂಚಾಲಿ,
ಅದು ಹೇಗೆ ಚೆನ್ನಾಗಿ ಹೇಳುವಂತ ಪತಿಗಳ ಅಪರಾಧವಿಲ್ಲದೆ ಮತಿಗೆಟ್ಟು ಈ ರೀತಿ ಮಾತನಾಡಿದರೆ ನಿನ್ನ ಮರ್ಯಾದೆ ಎಷ್ಟು ಮಾತ್ರಕ್ಕೂ ದಕ್ಕಲಿಕ್ಕಿಲ್ಲ. ಎಲ್ಲವೋ ಭಂಡ ಸೊತ್ತವರೇ, ದುರ್ಮಾರ್ಗರಾದ ದುರ್ಯೋಧನ ದುಶ್ಯಾಸನ ಮಾಡಿರುವ ಕೇಳು ನಿನ್ನಗೆರೆಯದೆ ಹಿಂದಕ್ಕೆ ತುಂಬಿದ ಸಭೆಯಲ್ಲಿ ಪಾಂಡವರ ಮರ್ಯಾದೆ ಕಳೆಯುವ ಕಾಲಕ್ಕೆ ನಿನ್ನ ಧೈರ್ಯವೋ ಅಲ್ಲಿ ತೋರಲಿಲ್ಲವೇ? ಎಲ್ಲವೋ ಮೂರ್ಖ. ಪಾಂಡವರ ಪ್ರಾಣವನ್ನು ಹತ ಮಾಡಬೇಕಾದರೆ ನನ್ನನ್ನು ದಾಟಿ ಅವರ ಬಳಿಗೆ ಹೋಗಬೇಕಲ್ಲವೇ? ನೀನು ಪಾಂಡವರನ್ನು ಎಷ್ಟು ಮಾತ್ರಕ್ಕೂ ಗೆಲ್ಲಲಾರೆ. ಸುಮ್ಮನೆ ಬಾಯಿಗೆ ಬಂದಂತೆ ಹರಡದ ಎನ್ನ ಕೂಡ ಯುದ್ಧವನ್ನು ಮಾಡಿ ಆ ರಣದಲ್ಲಿ ಗೆದ್ದು ನೀನು ಪಾಂಡವರ ಬಳಿಗೆ ಹೋಗಬೇಕಲ್ಲದೆ ನಿನ್ನನ್ನು ಅಷ್ಟು ಮಾತ್ರಕ್ಕೂ ಬಿಡಲಾರೆ. ಹೋಗಿ ಮಾರ್ಗ. ಕಡಕೊಂಡ ನೀನು ಈ ವಿದ್ಯನು ಬುದ್ಧಿ ಒತ್ತಾಡುವಂತೆ ಮಾಡುತ್ತೇನೆ. ಎದ್ದು ಓಡಿ ಬಂದರೆ ಅಂದರೆ ಹೊತ್ತು ಬಾಗಿಗೆ ಹಬ್ಬದೂಟವನ್ನು ಮಾಡಿಸಿ ಬಿಡುವರು. ಅತ್ಯಾದಕ್ಕೆ ತಡ ವೇದಕ್ಕೆ ನಿಲ್ಲಲೇ ಪಾಂಚಾಲಿ. ಏನೋ ಕಡ ಮೂರ್ಖನಾದ ಅಶ್ವತ್ಥಾಮ ಮರ್ಯಾದೆಯಿಂದ ಮಾತನಾಡುತ್ತಾ ಅಣ್ಣನನ್ನು ಬಣ್ಣಿಸಿ ನುಡಿಯ ಕಾಲಕ್ಕೆ ಹೆಣ್ಣು ಮಗಳನ್ನು ಮರೆಯದ ಸಣ್ಣ ಸಣ್ಣ ಮಾತುಗಳನ್ನಾಡುತ್ತಿರುವ ಗಂಡ. ಏನೋ ಕಡ ಮೂರ್ಖ. ಕೈ ಕಾದರೆ ಕಂಡ ಕಂಡಂತೆ ಮಗಳಾಡಿ ವೇದಕ್ಕೆ ಸಿದ್ಧಾಯ ಬಂಡ ಬಂಡೆ. ದುರ್ಮಾರ್ಗನಾದ ಅಶ್ವತ್ಥಾಮ ಮಲಗಿರುವ ಸಿಂಹವನ್ನು ತಟ್ಟಿ ಎಬ್ಬಿಸಿದಂತೆ ನೀನು ಈ ಸಮಯದಲ್ಲಿ ಶಿವನ ಸಮ್ಮುಖದಲ್ಲಿ ಹೋಗಿ ನಿಂತರ ವಿಷ್ಣುವಿನಲ್ಲಿ ಹಣೆಯ ರೂಪ ತಾಳವಾಗಿ ಬರಹಕ್ಕರು ನಿನ್ನನ್ನು ಕ್ಷಣ ಮಾತ್ರದಲ್ಲಿ ಇಲ್ಲಿಯೇ ಗ್ರಹಿಸುವೆನು. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲುವಂತವನಾಗಲು ಭಂಡ. ಬಂಡ ಬುದ್ಧಿ ಜಾಗೃತಿಯಿಂದ ಯುದ್ಧಕ್ಕೆ ಸಿದ್ಧ. ಎಲ್ಲಿ ಹೋಯಿತು ನಿನ್ನ ಪರಾಕ್ರಮ? ಈಗ ಇನ್ನ ಮುಂದಲೇ ಕೂದಲು ಒಮ್ಮಿಡಿದು ಎಲ್ಲಿ ಅಡಿಗೆ ಕೊಂಡಿರುವಿರಿ? ಒಬ್ಬೊಬ್ಬರಾಗಿ ಬಯಲಿಗೆ ಬಂದಿರೆ ಕೊಂಡರೆ
ನಿಮ್ಮ ಬೆದರಿಕೆಗೆ ಹಂಚುವ ಈರನು ನಾನಲ್ಲ. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲಾಗಿ ಪುತ್ರರೇ. ಕೆಂಪಿಯ ಮೇಲೆ ಕೋಳಿ ಕೆಳಗೆ ನಿಂತರೆ ಹಾರದೋಳಕ್ಕೆ ಕಾಣಾಡಿ ಎದ್ದು ಹೋಗಬಹುದೇನೋ ಬಂಡಾರ್ಜುನ. ಜಾಗ್ರತೆಯಿಂದ ಯುದ್ಧಕ್ಕೆ ಸಿದ್ಧರಾಗಲಿ ಬಂಡಾರ್ಜುನ. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲುವಂತನಾದ. ಓಹೋ ಎಲೆಯ ಅರ್ಜುನ, ಅಶ್ವತ್ಥಾಮನೆಂದರೆ ಸಾಮಾನ್ಯ ವೀರನಲ್ಲ. ಇವನ ಕೂಡ ಯುದ್ಧ ಮಾಡಬೇಕಾದರೆ ಹರಿಹರ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಅಂದ ಮೇಲೆ ಇವನಿಗೆ ಸರಿಯಾದ ಹಂಚಿಕೆಯನ್ನು ಮಾಡುತ್ತೇನೆ. ಎಲೆಯ ಆಚಾರ ಪುತ್ರರೇ, ನೀವು ವಿಚಾರವಂತರಾದರೆ ಆ ನೀಚನಾದ ಕೌರವನ ಬಳಿಗೆ ಹೋಗಿ ಸೇನಾದಿ ಪಟ್ಟವನ್ನು ಕಟ್ಟಿಕೊಂಡು ಬಾ. ಅಂದರೆ ಈ ಪಾಂಡವರು ನಿನ್ನೊಡನೆ ಯುದ್ಧಕ್ಕೆ ನಿಲ್ಲುವರು. ನೀನು ಹುಚ್ಚು ಹಿಡಿದಿರುವಂತೆ ಅತ್ತಿತ್ತ ಮಾತನಾಡಿದರೆ ನಿನ್ನ ನೆತ್ತಿಗೇರುವ ಪಿತ್ತವನ್ನು ಜತ್ತಾಗಿ ಸೀಳುವೆನು. ಎಲೈ ಸುದರ್ಶನ ಚಕ್ರವೇ, ಈ ಅಶ್ವತ್ಥಾಮನನ್ನು ಎಡಬರಿಗೆ ಕಟ್ಟುವಂತವನಾಗು. ಹೋಗು ಹೋಗಲೇ ಸುದರ್ಶನ ಚಕ್ರವೇ. ನೀನು ನಿಲ್ಲು. ನಾನು ಕೌರವನ ಬಳಿಗೆ ಹೋಗಿ ಸೇನಾನಿ ಪಟ್ಟವನ್ನು ಕಟ್ಟಿಕೊಂಡು ಬರುತ್ತೇನೆ. ಆಮೇಲೆ ನೋಡುವಂತೆ ನನ್ನ ಪರಾಕ್ರಮ. ನಾನು ಈಗಿಂದೀಗಲೇ ಕೌರವನ ಬಳಿಗೆ ಹೋಗುತ್ತೇನೆ. ಕರ್ಣ, ದ್ರೋಣ, ಶಕುನಿ, ದುಶ್ವಾಸ ದ್ರೋಣರು ಯುದ್ಧಕ್ಕೆ ಹೋಗಿದ್ದರಲ್ಲ. ಯುದ್ಧದ ಸಮಾಚಾರವು ಏನಾಯಿತು? ಒಳ್ಳೆಯದು. ಹತ್ತ ಕಡೆಯಿಂದ ದೂತರೆ ಬಂದಂತೆ ಕಾಣುತ್ತಿರುವುದು. ಬರಲಿ ಬರಲಿ. ಮಹಾರಾಜರೇ, ಘಾತವಾಯ್ತಪ್ಪ, ಘಾತವಾಯ್ತು. ದೂತರೆ ದ್ರೋಣಾಚಾರ್ಯರ ಯುದ್ಧಕ್ಕೆ ಹೋದ ಸಮಾಚಾರವು ಏನಾಯಿತು? ಮಹಾರಾಜರೇ, ಆ ಗಂಡಪ್ಪನ ಹೋದ್ರಪ್ಪ ಹೋದ್ 3 ದಿನ ಆಯ್ತು. ಅಪ್ಪ ಮಹಾರಾಜರೇ, ಗಂಡಪ್ಪನವ್ರು ಹೋಗಿ 3 ದಿನ ಆತಪ್ಪ. ನೀ ಕೇಳಿದ್ರೆ ಹೋಯಪ್ಪ. ದ್ರೋಣಾಚಾರ್ಯರು ಎಲ್ಲಿಗೆ ಹೋದರು? ಅವ್ರು ಅಪ್ಪ ಹೋದ್ರು. ಯಾರು ದ್ರೋಣಾಚಾರ್ಯರ ಕೊಲ್ಲಿನ ಮೂರ್ಖರು ಯಾರು? ಕೇಳಪ್ಪ, ಇಂಥ ಒಟ್ಟಪ್ಪದ ಇಂಥ ಬಂದು ಒಂದು ಜೋಳಿಂತ ಒಟ್ಟು ಬಿಡುವಂದು ಒಂದು ದೊಡ್ಡದು ಹೊರನಪ್ಪ ಒಬ್ಬತ್ತ ಊರಿಗೆ ತಕ್ಕ ಬಿದ್ದು ಒದ್ದಾಡಿನಪ್ಪ ಕದ ತೊಗೊಂಡಿದ್ದು ಬಿಟ್ಟು ಅತ್ತ. ನಾನು ಹೇಗೆ ಮಾಡಲಿ? ಯುದ್ಧಕ್ಕೆ ಯಾರನ್ನು ಕಳಿಸಲಿ, ಯಾರನ್ನು ಬಿಡಲಿ? ಏನು ಮಾಡಿ ಮುಂದಿನ ಸೂಚನೆ.
ಆಜ್ಞೆಯಂತೆ ಆ ಪಾಂಡವರನ್ನ ಗೆದ್ದಗಳನ್ನು ಉಳಿಸಿ ಬರುತ್ತೇನೆ. ನಿನ್ನ ಸುರತರವಾದ ಶೌರ್ಯದ ನುಡಿಯನ್ನು ಕೇಳಿ ಎನ್ನ ಒಡಲುಗಳು ಆರಿಸಲು ಪಾಪದಿಂದ ಶಾಂತವಾಯಿತು. ಮನೆಗೆ ಹೋಗಿ ಆನೆಯನ್ನು ತೆಗೆದುಕೊಂಡು ಬಂದು ಗಜಗೌರಿ ವ್ರತ ಮಾಡಿಸಿದಂತವರು ಪಾಂಡವರು. ಇದು ಅಲ್ಲದೆ ಮಹಾಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದವನು ಮಹಾಸೂರನಾದ ಅರ್ಜುನನಿರುವನು. ಅಂತವರೊಡನೆ ನೀನು ಹೋರಾಡಿ ಸರ್ವತ ಗೆಲ್ಲಲಾರೆ. ಎನ್ನ ಮಾತನ್ನು ಮೀರಿ ಹೋಗದನು ಕಾಂತ ಗುಣವಂತ. ನಿನಗೆ ಬುದ್ಧಿ ಬರಲಿಲ್ಲ. ನಿನ್ನಗೆ ಇಷ್ಟ ಬಂದಂತೆ ಮಾಡು. ಹೋಗಿ ಬಾ ಕಾಂತ ಸದ್ಗುಣವಂತ. ಚಿಂತೆಯನ್ನು ಪರಿಹರಿಸದಕ್ಕಾಗಿ ನನ್ನ ಕರ್ತವ್ಯ ಕೂಲಿ ತರುತ್ತಿರುವುದು. ನೀನು ಜಾಗೃತಿಯಿಂದ ಅರಮನೆಗೆ ತಲುವಂದ ರಮಣೆ ಸದ್ಗುಣ ಭರಣಿ. ಹಾಗೆ ಪ್ರಾಣಕಾಂತ ಎಷ್ಟು ಹೇಳಿದರೂ ನೀನು ನನ್ನ ಮಾತನ್ನು ಕೇಳುವುದಿಲ್ಲ. ಮಹಾಪರಾಕ್ರಮಿಗಳಾದ ಪಾಂಡವರೊಡನೆ ಹೋರಾಡಿ ಗೆದ್ದು ಬರುವೆನೆಂದು ಹೆಗಲಿಂದ ಹೋಗುತ್ತಿರುವಿ. ನಿನಗೆ ಜಯವಾಗಲಿ. ಹೋಗಿ ಬಾ ಕಾಂತ ಗುಣವಂತ. ಇಂದಕ್ಕೆ ಚಿತ್ರಸೇನನೆಂಬ ಗಂಧರ್ವನನ್ನು ಎಡಮುಡಿಯನ್ನು ಕಟ್ಟಿದ ಪರಾಕ್ರಮಿಗಳು. ಆದೇ ಕಾರಣ ಹೇಳಿದನು ಚೆನ್ನಾಗಿ ಕೇಳು. ಆದೇ ಕಾರಣ ಪಾಂಡವರೇನು ಸಾಮಾನ್ಯದವರಲ್ಲ. ಎಂದಕ್ಕೆ